ಆ ರಸ್ತೆಗಳ ನಿರ್ಮಾಣ ಮಾಡೋದಕ್ಕೆ ಯಾವಾಗ ಹಣ ಬಿಡುಗಡೆ ಮಾಡ್ತೀರಾ? ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರಿಗೆ 398 ಕೋಟಿ ಏನು ಕೊಟ್ಟಿದ್ದೀರಿ, ಇನ್ನೂ ಅನೇಕ ಸಾವಿರಾರು ಕೋಟಿ ಹಣವನ್ನು ಮುಸ್ಲಿಂ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀರಾ. ಉದಾಹರಣೆಗೆ ಮುಸ್ಲಿಂ ಮಹಿಳೆ ಮದುವೆ ಆದರೆ 50,000 ರೂಪಾಯಿ ಒಂದು ಜೋಡಿಗೆ ಸರ್ಕಾರ ಕೊಡುತ್ತೆ. ಯಾಕೆ? ಹಿಂದೂಗಳಲ್ಲಿ ಬಡವರಿಲ್ವಾ? ಯಾಕೆ ಕೊಡಲ್ಲ? ಸಿವಿಲ್ ಕಾಂಟ್ರಾಕ್ಟ್ನಲ್ಲಿ 4% ರಿಸರ್ವೇಶನ್ ಮುಸ್ಲಿಮರಿಗೆ, ವಸತಿ ಯೋಜನೆಯಲ್ಲಿ 15% ರಿಸರ್ವೇಶನ್. ಈ ತರ ಮುಸ್ಲಿಂ ತುಷ್ಟೀಕರಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮತ್ತು ಏನು ಸುಮಾರು 1500 ಒಂದು ಎಕರೆ ಬಹುಶಃ ವಕ್ಫ್ ಜಮೀನು ವಶಪಡಿಸ್ಕೊಂಡಿದ್ದು, ಅಲ್ಪಸಂಖ್ಯಾತರಗೋಸ್ಕರ ಜಾಗ ಕೊಡಬೇಕು ಅಂತೇಳಿ ವಕ್ಫ್ ಜಮೀನನ್ನು ವಶಪಡಿಸ್ಕೊಂಡಿರ್ತಕ್ಕಂಥದ್ದು. ವಕ್ಫ್ ಜಮೀನು ಹೆಚ್ಚಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ದೇವಸ್ಥಾನಗಳ ಜಮೀನನ್ನು, ರೈತರ ಜಮೀನುಗಳನ್ನು ವಕ್ಫ್ ಆಸ್ತಿ ಅಂತ ಮಾಡಿರೋದು. ಸರ್ಕಾರ ಇದ್ರ ಬಗ್ಗೆ ಏನು ನಿರ್ಧಾರ ಕೈಗೊಳ್ತು? ಮುಸ್ಲಿಂ ಕಾಲೋನಿಗಳಿಗೆ 398 ಕೋಟಿ, ಆ ಜಾಗ ರೈತರ ಜಮೀನುಗಳನ್ನು ವಕ್ಫ್ ಜಮೀನ್ ಅಂತ ಮಾಡಿದ್ರಿ. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ. ದಸರಾ ಇನ್ನು ಪ್ರಾರಂಭ ಆಗುತ್ತೀಗ, ಅದು ವಿಷಯ ಚರ್ಚೆ ನಡೀತಾ ಇದೆ. ಹಿಂದೂ ಮಹಿಳೆ ದೀಪಾ ಬಸ್ತಿ ಅವ್ರನ್ನ ಕರೀಲೇ ಇಲ್ಲ. ಬೂಕರ್ ಪ್ರಶಸ್ತಿ ಇಬ್ಬರಿಗೆ ಬಂತಲ್ಲ, ಕರೀಲೇ ಇಲ್ಲ, ಒಬ್ರಿಗೆ ಮಾತ್ರ ಕರೆದಿದ್ದೀರಾ, ಅದು ಮುಸಲ್ಮಾನರಿಗೆ. ಬಾನು ಮುಷ್ತಾಕ್ ಅವ್ರನ್ನ ಮಾತ್ರ ಕರೆದಿ, ದೀಪಾ ಬಸ್ತಿಗೆ ಯಾಕೆ ಕರೀಲಿಲ್ಲ? ಅಲ್ಪಸಂಖ್ಯಾತರ ತುಷ್ಟೀಕರಣ ಇಲ್ಲಿನೂ ಕೂಡ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣದ ಪರಾಕಾಷ್ಠೆ ಮಿತಿ ಮೀರಿದೆ. ಒಂದು ರೀತಿ ಸಿದ್ದರಾಮಯ್ಯ ಅವರು ಈ ಸರ್ಕಾರ ಅಲ್ಪಸಂಖ್ಯಾತರಿಗೋಸ್ಕರ ಸಮರ್ಪಣೆ ಮಾಡಿದೀವಿ ಅಂತ ಘೋಷಣೆ ಮಾಡಿಬಿಡ್ಲಿ. ನಾವು ರಸ್ತೆ ಮಾಡೋದಿಲ್ಲ, ಹಿಂದೂಗಳ ಕಾಲೋನಿಗಳಿಗೆ ಹಣ ಕೊಡೋದಿಲ್ಲ, ಶಿವಾಜಿ ಹೆಸರನ್ನು ಬದಲಾಯಿಸ್ಬಿಟ್ಟು ಸೇಂಟ್ ಮೇರಿ ಅಂತ ಇಡ್ತೀವಿ, ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆಗೆ ಅವ್ರನ್ನ ಕರಿತೀವಿ. ಹಿಂದೂಗಳು ಅಂತಕ್ಕಂಥವ್ರ ನೆಪ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ. ಯಾಕೆ? ಹಿಂದೂಗಳು ಓಟ್ ಹಾಕಿಲ್ವಾ ಈ ಸರ್ಕಾರಕ್ಕೆ? 136 ಸೀಟ್ ಗೆಲ್ಲೋದ್ರಲ್ಲಿ ಸರ್ಕಾರ ಘೋಷಣೆ ಮಾಡಿಬಿಡ್ಲಿ, ಹಿಂದೂಗಳು ನೆಪಕ್ಕೆ ಮಾತ್ರ ನಮಗೆ ಮುಸಲ್ಮಾನರ ಮತಗಳೇ ಬಹಳ ಸರ್ವಶ್ರೇಷ್ಠ ಹೇಳ್ಬಿಡ್ಲಿ. ಇದಾ ಸೆಕ್ಯುಲರಿಸಂ? ಸಿದ್ದರಾಮಯ್ಯ ಅವರ ಸರ್ಕಾರದ ಹೊಸ ನೀತಿ ಇದೇನಾ? ನ್ಯೂ ಸೆಕ್ಯುಲರಿಸಂ ಪಾಲಿಸಿ. ಹಿಂದೂಗಳನ್ನು ನೆಗ್ಲೆಕ್ಟ್ ಮಾಡೋದು, ಮುಸಲ್ಮಾನರನ್ನ ತಲೆ ಮೇಲೆ ಇಟ್ಕೊಂಡು ತಿರುಗಾಡೋದು. ಹಾಗಾಗಿ ಸರ್ಕಾರ ಕೂಡಲೇ ಬದಲಾಯಿಸಬೇಕು ತನ್ನ ನೀತಿಗಳನ್ನು ಅಂತ ಹೇಳ್ತಾ, ಏನು ಕ್ರಿಶ್ಚಿಯನ್ ಹೆಸರಿನಲ್ಲಿ 47 ಹೊಸ ಜಾತಿಗಳು ಇವತ್ತು ಎಲ್ಲ ಪೇಪರ್ಗಳಲ್ಲಿ ನೋಟಿಫಿಕೇಶನ್ ಆಗಿದೆ. ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. 22ನೇ ತಾರೀಕು ನೀವೇನು ಸರ್ವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ, ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಭಾರತೀಯ ಜನತಾ ಪಾರ್ಟಿ ಕೇಳ್ತಾ ಇದೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನೋಡಿ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯವರ ತಾಯಿಯವರ ಬಗ್ಗೆ ಬಹುಶಃ ಕಾಂಗ್ರೆಸ್ಸಿನ ಷಡ್ಯಂತ್ರ ಇರಬಹುದು. ಏನು ಇದರ ಮೋದಿಯವರ ತಾಯಿಯವ್ರನ್ನ ಚುನಾವಣೆಗೆ ಬಳಸ್ಕೊಳ್ತಾ ಇದ್ದಾರೆ ಅಂಥೇಳಿ ಒಂದು ಏನು AI ಆರ್ಟಿಫಿಷಿಯಲ್ ಇಂಜಿನಿಯರಿಂಗನ್ನು ಉಪಯೋಗಿಸ್ಬಿಟ್ಟು ಏನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಕುತಂತ್ರಿ ನೀತಿಯಾಗಿದೆ. ಇದನ್ನು ಕಾಂಗ್ರೆಸ್ನವರು ಬದಲಾಯಿಸಬೇಕು.
ಈ ರೀತಿ ನಮ್ಮ ಪ್ರಧಾನಮಂತ್ರಿಗಳ ತಾಯಿಯವರನ್ನು ಅವಹೇಳನ ಮಾಡ್ತಕ್ಕಂಥದ್ದು ಅವರಿಗೆ ಕಾಂಗ್ರೆಸ್ನವ್ರಿಗೆ ನಾಚಿಕೆ ಆಗಬೇಕು. ಇಂಥ ಕೆಟ್ಟ ಶಬ್ದಗಳಿಂದ ನಮ್ಮ ಪ್ರಧಾನಮಂತ್ರಿಗಳ ತಾಯಿಯವರನ್ನು ಬೈದಿದ್ದು ಕಾಂಗ್ರೆಸ್ಸಿನ ಕಲ್ಚರನ್ನು ತೋರಿಸುತ್ತೆ. ಆದ್ದರಿಂದ ಆ ರೀತಿಯ ಒಂದು ಯಾವುದೇ ಪ್ರಚಾರಕ್ಕೋಸ್ಕರವಾಗಿ ಪ್ರಧಾನಮಂತ್ರಿಗಳ ತಾಯಿಯವರನ್ನು ಬಳಸ್ಕೊಳ್ತಕ್ಕಂಥದ್ದು ಇದೆಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳೇನಿದ್ದಾರೆ ಇಡೀ ದೇಶದ ಎಲ್ಲ ತಾಯಂದರನ್ನು ರಕ್ಷಣೆ ಮಾಡ್ತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಜಿ. ಅದು ಬಾರ್ಡರ್ಗಳಲ್ಲಿರ್ಬೋದು, ಎಲ್ಲ ರಾಜ್ಯಗಳಲ್ಲಿರ್ಬೋದು, ನಮ್ಮ ದೇಶದ ತಾಯಂದಿರನ್ನು, ಯುವತಿಯರನ್ನು, ಮಹಿಳೆಯರನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಅತ್ಯದ್ಭುತ ಕೆಲಸವನ್ನು ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಈಗೇನು AI ಮೂಲಕ ಪ್ರಧಾನಮಂತ್ರಿಗಳ ತಾಯಿಯವರನ್ನ ಮತ್ತೆ ನಿಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಕೂಡಲೇ ಕೈ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.